ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಕೊನೆಗೂ ಭಾರತೀಯರು 3ನೇ ಸಲ ಗೆದ್ದೇ ಬಿಟ್ಟರು. ಯಾಕಂದರೆ ಕಳೆದ 2 ಸಲ ಸೋತಿದ್ರು, 3ನೇ ಸಲ ಗೆಲ್ಲಬೇಕು ಅನ್ನುವಂಥ ಒಂದು ಛಲ. ಆ ಛಲದಲ್ಲಿ ನಮ್ಮ ಹರ್ಮನ್ಪ್ರೀತ್ ಕೌರ್ ಅವ್ರ ಟೀಮ ಗೆದ್ದ ವರ್ಲ್ಡ್ ಕಪ್ ತನ್ನದಾಗಿಸ್ಕೊಂಡಿತ್ತು ಏಕದಿನದ್ದು. ನಿಜವಾಗಿ ಭಾಳ ಸಂತೋಷ ಪಡುವಂಥ ವಿಷಯ. ಯಾಕಂದರೆ ಇಲ್ಲಿವರೆಗೆ ಸತತ ಗೆಲ್ತಾ ಬಂದಿದ್ದು ಇಂಗ್ಲೆಂಡು, ಆಸ್ಟ್ರೇಲಿಯಾ, ಇಂಗ್ಲೆಂಡ್. ಅವರು 7 ಸಲ, ಇವರು 5 ಸಲ. ಉಳಿದವ್ರಿಗೆ ಇಲ್ಲೆಲ್ಲ ಅವಕಾಶ ಇಲ್ಲ ಏನೋ ಅನ್ನುವಷ್ಟು ಮಟ್ಟಿಗೆ ಆಗಿತ್ತು. ಈ ಸಲ ಈ 2 ಹೊಸ ಟೀಮ್ಗಳು ಬಂದಿದ್ದು, ಒಂದು ಸೌತ್ ಆಫ್ರಿಕಾ, ಇನ್ನೊಂದು ನಮ್ಮ ಭಾರತ. ಈ ಭಾರತ ಈ ಸಲ ಗೆದ್ದ ಈ ಕಿರೀಟವನ್ನು, ವರ್ಲ್ಡ್ ಕಪ್ ಕಿರೀಟವನ್ನು ಧರಿಸಿದ್ದು ನಿಜವಾಗಿ ದೊಡ್ಡ ಸಾಧನೆ ಮಹಿಳೆಯರಲ್ಲಿ. ಇದರಿಂದಾಗಿ ಮಹಿಳಾ ಲೋಕದಲ್ಲಿ, ಅದರಲ್ಲೂ ಭಾರತೀಯ ಮಹಿಳಾ ಲೋಕದಲ್ಲಿ ಕ್ರಿಕೆಟ್ ಬಗ್ಗೆ ಇನ್ನಷ್ಟು ಪ್ರೀತಿ, ಒಲವು, ಹಂಬಲ, ಆಡಬೇಕು ಅನ್ನುವಂಥದ್ದು ಬೆಳೆದರಲ್ಲಿ 2 ಮಾತೇ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಹರ್ಮನ್ಪ್ರೀತ್ ಕೌರ್ ಆಗಿರ್ಬೋದು. ಜೊತೆಗೆ ಈ ಪಂದ್ಯದಲ್ಲಿ ನಮ್ಮ ಬ್ಯಾಟರ್ ರಾಡ್ರಿಗಸ್ ಜಮೀಮಾ ಅವರು ಮಿಂಚಿದೇ ಹೋಗಿರ್ಬೋದು, ಬಟ್ ಒಳ್ಳೆಯ ಸಪೋರ್ಟಿಂಗ್ ಆಗಿ ಆಟ ಆಡಿದಂಥದ್ದಾಗಿರ್ಬೋದು. ಮುಖ್ಯವಾಗಿ ಇಲ್ಲಿ ಆಡಿದವರಪ್ಪ ಅಂದರೆ ಶಫಾಲಿ ವರ್ಮಾ 78 ಬಾಲ್ಗಳಲ್ಲಿ 87 ರನ್ಗಳು ಹೊಡೆದ ಟೀಮಿಗೆ ಒಂದು ಬಲಾಢ್ಯವಾದಂಥ ಬಲವನ್ನು ನೀಡಿದವರು. ಇನ್ನೊಬ್ಬರು ದೀಪ್ತಿ ಶರ್ಮಾ ಅವರು, ಇವರು 58 ರನ್ನನ್ನು ಹೊಡೆದ, 58 ಬಾಲ್ ಸಮಸಮಾಗಿ ಹೊಡೆದವರು. ಆಮೇಲೆ ಸ್ಮೃತಿ